ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರೈತರ ಕಿಚ್ಚು 5ನೇ ದಿನ ಮುಂದುವರೆದಿದೆ. ಶಂಭು ಗಡಿಯಲ್ಲಿದ್ದಂತಹ ಕರ್ತವ್ಯದಲ್ಲಿದ್ದಂತಹ ಸಬ್ ಇನ್ಸ್ಪೆಕ್ಟರ್ ಸಾವನ್ನಪ್ಪಿದ್ದಾರೆ. ಕಳೆದ 1 ವಾರದಿಂದ ರೈತರ ಪ್ರತಿಭಟನೆಯಲ್ಲಿ ಈ ಇನ್ಸ್ಪೆಕ್ಟರ್ ಭಾಗಿಯಾಗಿದ್ರು. 52 ವರ್ಷದ ಹೀರಾಲಾಲ್ ಮೃತಪಟ್ಟಂತಹ ಸಬ್ ಇನ್ಸ್ಪೆಕ್ಟರ್ ಹಠಾತ್ ಕುಸಿದು ಬಿದ್ದಿದ್ದರಿಂದ ಸ್ಥಳೀಯ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಅಸುನೀಗಿದ್ದಾರೆ. ಸೊ ದೆಹಲಿಯಲ್ಲಿ ರೈತರ ಹೋರಾಟ 5ನೇ ದಿನಕ್ಕೆ ಕಾಲಿಟ್ಟಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇದೇ ಸಬ್ ಇನ್ಸ್ಪೆಕ್ಟರ್ ಹೀರಾಲಾಲ್ ಅವರು ಈ ಕರ್ತವ್ಯದಲ್ಲಿದ್ದಂತಹ ಸಂದರ್ಭದಲ್ಲೇ ಹಠಾತ್ತನೆ ಕುಸಿದು ಬಿದ್ದು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ದೆಹಲಿಯ ಶಂಭು ಗಡಿಯಲ್ಲಿ ಈಗಲೂ ಕೂಡ ರೈತರು ಬೇರೆ ಬೇರೆ ಭಾಗದಿಂದ, ಹರಿಯಾಣದಿಂದ, ಪಂಜಾಬ್ನಿಂದ, ಉತ್ತರ ಪ್ರದೇಶದಿಂದ, ಬೇರೆ ಬೇರೆ ಭಾಗದಿಂದ ಬಂದು ಅಲ್ಲಿ ಜಮಾಯಿಸಿದ್ದಾರೆ. 5 ದಿನ ಆಯಿತು. ಅವ್ರಿಗೆ ದೆಹಲಿ ಎಂಟ್ರಿ ಆಗೋದಕ್ಕೆ ಪೊಲೀಸರು ಕೂಡ ಬಿಡ್ತಾ ಇಲ್ಲ, ವಾಪಸ್ ಹೋಗೋದಕ್ಕೆ ಇವರು ಕೂಡ ಮನಸ್ಸು ಮಾಡ್ತಾ ಇಲ್ಲ. 6 ತಿಂಗಳಿಗೆ ಬೇಕಾಗಿರುವಂತಹ ದವಸ ಧಾನ್ಯಗಳನ್ನು ಹೊತ್ತು ತಂದಿದ್ದಾರೆ ಈ ಎಲ್ಲ ರೈತರು. ಸೊ ಈ ರೈತರು ನಮಗೆ ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ, ಶಾಂತಿಯುತವಾಗಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಒಂದಿಷ್ಟು ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ, ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಪೊಲೀಸರು ಕೂಡ ಅವ್ರಿಗೆ ಒಳಗಡೆ ಬಿಡ್ತಾ ಇಲ್ಲ. 5ನೇ ಸುತ್ತಿನ ಸಭೆ ಇವತ್ತು ಇದೆ. ಸೊ ಈ ಸಭೆಯಲ್ಲಿ, ಈ ಚರ್ಚೆಯಲ್ಲಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂತ ಅಂದು ಇಷ್ಟು ದಿನ ಸಂಧಾನ ಸಭೆ ಆಯಿತು. ಆ 4 ಸಂಧಾನ ಸಭೆಗಳು ಕೂಡ ವಿಫಲವಾಯಿತು. ಒಂದು ರೈತರ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಈಡೇರಿಸ್ತೀವಿ ಅಂತ ಹೇಳ್ತಾ ಇಲ್ಲ, ಮತ್ತೊಂದು ಕಡೆ ರೈತರು ಕೂಡ ತಮ್ಮ ಪಟ್ಟನ್ನು ಸಡಿಲಿಸ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಇವತ್ತು ಕೂಡ 5ನೇ ಸುತ್ತಿನ ಸಭೆ ಇದೆ. ರೈತರು 2 ವರ್ಷದ ಹಿಂದೆ ಜಂತರ್ ಮಂತರ್ನಲ್ಲಿ ಒಂದು ಪ್ರೊಟೆಸ್ಟನ್ನು ಮಾಡ್ತಾರೆ. ಆ ಪ್ರೊಟೆಸ್ಟ್ 1 ವರ್ಷ 4 ತಿಂಗಳಿಗಿಂತ ಅಧಿಕ ಸಮಯ ನಡೆದಿರುತ್ತೆ. ಸೊ ಆವಾಗ ರೈತರು 1.5 ವರ್ಷದ ನಂತರ ಅವರು ವಾಪಸ್ ಅವ್ರ ಊರಿಗೆ ಹೋಗಿರ್ತಾರೆ. ಈಗಲೂ ಕೂಡ ಅಂಥದ್ದೇ ಪ್ರೊಟೆಸ್ಟ್ ಮಾಡ್ತಾರಾ? ಅಲ್ಲಿ ಆ ಸಂದರ್ಭದಲ್ಲಿ ಹಿಂಸಾಚಾರಕ್ಕೂ ಕೂಡ ತಿರುಗಿತ್ತು. ಬೇರೆ ಬೇರೆ ಖಲಿಸ್ತಾನಿಗಳು ಕೂಡ ಈ ರೈತರ ಜೊತೆ ಈ ಹೋರಾಟಗಳಲ್ಲಿ ಕಾಣಿಸಿಕೊಂಡಿದ್ರು. ಇವೆಲ್ಲ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ಈ ರೈತರನ್ನ ದೆಹಲಿಯ ಒಳಗಡೆ ಬಿಡ್ತಾ ಇಲ್ಲ ಕೇಂದ್ರ ಸರ್ಕಾರ ಮತ್ತು ಅಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿ. ಆದರೆ ನಾವು ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಕಳೆದ ಬಾರಿ ಏನು ಪ್ರೊಟೆಸ್ಟ್ ಆಯ್ತಲ್ಲ, ರೈತರ ಪ್ರತಿಭಟನೆ, ಅದರಲ್ಲಿ 100 ಜನ ರೈತರು ಸಾವನ್ನಪ್ಪಿದ್ರು. 100 ಜನ ರೈತರ ಮೇಲೆ ಕೇಸ್ಗಳಾದವು. ಆ ಕೇಸ್ಗಳನ್ನು ಕೈಬಿಡಿ. ಸೊ ರೈತರಿಗೆ ಪಿಂಚಣಿ ವ್ಯವಸ್ಥೆ ಮಾಡಿಕೊಡಿ. ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರಿಗೆ ಕೇಂದ್ರ ಸರ್ಕಾರದಿಂದ ಒಂದಿಷ್ಟು ಹಣ ಬಿಡುಗಡೆ ಮಾಡಿ. ಇಂತಹ ಸಾಕಷ್ಟು ಬೇಡಿಕೆಗಳೊಂದಿಗೆ ಈ ಸಲಾನೂ ಕೂಡ ರೈತರು ಬಂದಿದ್ದಾರೆ. 5ನೇ ಸುತ್ತಿನ ಸಭೆ ಇದೆ ಇವತ್ತು. ಸಭೆ ಸಕ್ಸಸ್ ಆಗುತ್ತಾ, ಮತ್ತೆ ಫೇಲ್ ಆಗುತ್ತಾ, ಕಾದ್ ನೋಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.